ನಮಸ್ಕಾರಗಳು ಸ್ನೇಹಿತರೆ, ನಾನು ನಿಮ್ಮ ಕಲ್ಯಾಣ್ ರಾಜ್ ಕೊಬ್ಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಧರ್ಮಪೀಠ ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯ 11ನೇ ಸಂಚಿಕೆಯಲ್ಲಿ ಶ್ರೀ ಸೇತುಬಂಧ ರಾಮೇಶ್ವರ ಜ್ಯೋತಿರ್ಲಿಂಗದ ಮಹತ್ವ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ. ಸ್ನೇಹಿತರೆ, ಕೇವಲ ಮನರಂಜನೆಯೇ ಮಾನದಂಡ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವಂಥ ಚಾನಲ್ಗಳ ನಡುವೆ ಆಧ್ಯಾತ್ಮಿಕ ಕಂಟೆಂಟ್ ಇರುವಂಥ ಚಾನಲ್ಗಳು ಸೋತು ಹೋಗದ ಹಾಗೆ ಕಾಪಾಡುವಂಥ ಜವಾಬ್ದಾರಿ ಎಲ್ಲ ಸನಾತನ ಧರ್ಮೀಯರ ಮೇಲಿದೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಧರ್ಮಪೀಠ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಸಂಚಿಕೆ ಪ್ರಾರಂಭ ಮಾಡ್ತೀನಿ. ಸ್ನೇಹಿತರೆ, ನಮ್ಮ ದೇಶ ಭಾರತ ದೈವ ಪರಂಪರೆ, ಋಷಿ ಪರಂಪರೆ, ಆಚಾರ್ಯ ಪರಂಪರೆ, ದಾಸ ಪರಂಪರೆ, ಶರಣ ಪರಂಪರೆಗಳಿಂದ ಸಮೃದ್ಧವಾದಂತಹ ಆಧ್ಯಾತ್ಮದ ಸೊಬಗನ್ನು ಹೊಂದಿದೆ. ಆತ್ಮೋನ್ನತಿ ಸಾಧನೆಗೆ ಯಾವ ಪರಂಪರೆಯಾದರೇನು, ಕೊನೆಗೆ ಎಲ್ಲವೂ ಕೈವಲ್ಯ ಸಾಧನೆಯ ಮೆಟ್ಟಿಲುಗಳೇ ಆಗಿವೆ. ಹಾಗಾಗಿ ನಮ್ಮಲ್ಲಿ ದೇವತೆಗಳ ಅವತಾರಗಳು, ಮಹಾಪುರುಷರ ಪವಾಡಗಳು, ಆಚಾರ್ಯರ ಮಾರ್ಗಗಳು, ಸಂತರ ಹಿತನುಡಿಗಳು, ದಾಸರ ಭಕ್ತಿಯ ಪರಾಕಾಷ್ಠೆ ಮತ್ತು ಶರಣರ ವಚನಗಳು ನಮ್ಮ ಬಾಳಿಗೆ ದೀವಿಕೆಯಾಗಿ ಮುನ್ನಡೆಸುತ್ತಿವೆ. ಹಾಗಾಗಿಯೇ ಜ್ಯೋತಿರ್ಲಿಂಗಗಳು ಕೂಡ ಆಧ್ಯಾತ್ಮದ ಭಕ್ತಿಯ ರಸೌಷಧಿ ನೀಡಿ ನಮ್ಮನ್ನು ಕಾಪಾಡುತ್ತಿವೆ. ಅಂತಹ ಜ್ಯೋತಿರ್ಲಿಂಗಗಳನ್ನು ದೇವಾನುದೇವತೆಗಳು ಸ್ಥಾಪಿಸಿ ಪೂಜಿಸಿ ಆರಾಧಿಸಿದ್ದಾರೆ. ನಮ್ಮೆಲ್ಲರ ಮಹಾದೈವ, ನಮ್ಮೆಲ್ಲರ ಆದರ್ಶ ಪುರುಷ ಶ್ರೀರಾಮ ದೇವರು ಕೂಡ ನಮ್ಮ ದಕ್ಷಿಣ ಭಾರತಕ್ಕೆ ಬಂದು ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿ ಪೂಜಿಸಿ ಆರಾಧಿಸಿದ್ದಾರೆ. ಆ ಪವಿತ್ರ ಪುಣ್ಯದಾಯಕ ಜ್ಯೋತಿರ್ಲಿಂಗದ ಹೆಸರು ಶ್ರೀ ಸೇತುಬಂಧ ರಾಮೇಶ್ವರ ಜ್ಯೋತಿರ್ಲಿಂಗ. ಶ್ರೀ ಸೇತುಬಂಧ ರಾಮೇಶ್ವರ ಜ್ಯೋತಿರ್ಲಿಂಗದ ಕುರಿತು ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಸಿಗುತ್ತವೆ. ಒಂದು ಕಥೆಯ ಪ್ರಕಾರ ಸೀತಾದೇವಿಯನ್ನು ರಾವಣ ಮಾರುವೇಷದಿಂದ ಬಂದು ಮೋಸದಿಂದ ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಕರೆದೊಯ್ಯುತ್ತಾನೆ. ವಿಷಯ ತಿಳಿದ ಶ್ರೀರಾಮನು ಸಹೋದರ ಲಕ್ಷ್ಮಣನ ಜೊತೆಗೆ ಹುಡುಕಾಟ ಪ್ರಾರಂಭ ಮಾಡಿದಾಗ ಜಟಾಯು ಎಂಬ ಗರುಡ ಪಕ್ಷಿಯ ಮೂಲಕ ರಾವಣ ಸೀತಾದೇವಿಯನ್ನು ಲಂಕೆಗೆ ಕರೆದೊಯ್ದಿರುವುದು ತಿಳಿದು ಬರುತ್ತದೆ. ಆಗ ಶ್ರೀರಾಮ ದೇವರು ಲಂಕೆಯತ್ತ ಹೊರಡುತ್ತಾರೆ. ದಾರಿಯಲ್ಲಿ ಶ್ರೀ ಆಂಜನೇಯ ಸಿಗುತ್ತಾರೆ. ಸುಗ್ರೀವನ ಪರಿಚಯವಾಗುತ್ತದೆ. ಈ ಸಮಯದಲ್ಲಿ ಸುಗ್ರೀವ ಸಹೋದರ ವಾಲಿಯ ವಧೆಯಾಗುತ್ತದೆ. ಇದಾದ ಬಳಿಕ ಆಂಜನೇಯ, ಸುಗ್ರೀವ, ಜಾಂಬವಂತ ಮತ್ತು ಇಡೀ ವಾನರ ಸೇನೆ ಈಗ ರಾಮೇಶ್ವರ ಇರುವ ಪ್ರದೇಶಕ್ಕೆ ಬರುತ್ತದೆ. ನಳ ಮತ್ತು ನೀಲರ ಯೋಜನೆಯಂತೆ ಲಂಕೆಗೆ ತೆರಳಲು ಸೇತುವೆಯು ಸಿದ್ಧವಾಗುತ್ತದೆ. ಆ ಸಂದರ್ಭದಲ್ಲಿ ಶ್ರೀರಾಮನು ಅಲ್ಲಿನ ಜಲವನ್ನು ತೆಗೆದುಕೊಂಡು ಕುಡಿಯುವಾಗ ಆಕಾಶವಾಣಿಯೊಂದು ಕೇಳಿಬರುತ್ತದೆ. ಅದೇನು ಎಂದರೆ, ನನ್ನನ್ನು ಪೂಜಿಸದೆ ನೀರು ಕುಡಿಯುತ್ತಿರುವೆಯಲ್ಲ ರಾಮ ಎಂದು. ಆಗ ಶ್ರೀರಾಮನು ತಕ್ಷಣ ಅಲ್ಲಿನ ಮರಳನ್ನೇ ತೆಗೆದುಕೊಂಡು ಅದರಲ್ಲಿ ಒಂದು ಶಿವಲಿಂಗವನ್ನ ಮಾಡಿ ಪೂಜಿಸುತ್ತಾನೆ ಮತ್ತು ರಾಕ್ಷಸ ರಾಜ ರಾವಣನನ್ನು ಜಯಿಸುವ ವರ ನೀಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಮಹಾದೇವನು ಜ್ಯೋತಿ ರೂಪದಲ್ಲಿ ಪ್ರತ್ಯಕ್ಷಗೊಂಡು ಶ್ರೀರಾಮನು ಕೇಳಿದ ಹಾಗೆ ರಾವಣನೊಂದಿಗೆ ನಡೆಯುವ ಯುದ್ಧದಲ್ಲಿ ಜಯವಾಗಲಿ ಎಂದು ವರ ನೀಡುತ್ತಾನೆ. ನಂತರ ಮುಂದೆಯೂ ಜನರ ಕಲ್ಯಾಣಕ್ಕಾಗಿ ಇಲ್ಲಿಯೇ ನೆಲೆ ನಿಲ್ಲಬೇಕು ಎಂದು ಎಲ್ಲರೂ ಕೇಳಿಕೊಳ್ಳುತ್ತಾರೆ. ಆಗ ಮಹಾದೇವನು ರಾಮನು ಪೂಜಿಸಿ ಪ್ರಾರ್ಥಿಸಿದ ಕಾರಣ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗದ ಹೆಸರಿನಲ್ಲಿ ಅಲ್ಲಿಯೇ ನಿಲ್ಲುತ್ತಾನೆ. ಸ್ನೇಹಿತರೆ, ಇದು ಒಂದು ಕತೆ. ಆದರೆ ಇನ್ನೂ ಒಂದು ಸ್ವಾರಸ್ಯವಾದ ಕತೆ ಇದೆ.
ರಾವಣ ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದ ನಂತರ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ, ವಾನರ ಸೇನೆ, ಆಂಜನೇಯ, ಜಾಂಬವಂತ, ನಳ, ನೀಲ, ಸುಗ್ರೀವ ಹೀಗೆ ಎಲ್ಲರೂ ಇದೇ ಸ್ಥಳದಲ್ಲಿ ಸೇರುತ್ತಾರೆ. ಸಮುದ್ರ ದಾಟಲು ಸೇತುವೆ ನಿರ್ಮಾಣ ಮಾಡಿ ಲಂಕೆಗೆ ಹೋಗಿ ರಾವಣನೊಂದಿಗೆ ಘೋರ ಯುದ್ಧ ನಡೆದು ಆ ಯುದ್ಧದಲ್ಲಿ ರಾವಣ ಹತನಾಗುತ್ತಾನೆ. ಆಗ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಕರೆದುಕೊಂಡು ಇದೇ ಸ್ಥಳಕ್ಕೆ ಬರುತ್ತಾರೆ. ಆಗ ಶ್ರೀರಾಮನ ಮನಸ್ಸಿನಲ್ಲಿ ಒಂದು ಕೊರಗು ಕಾಡತೊಡಗುತ್ತದೆ. ರಾವಣ ಬ್ರಾಹ್ಮಣ, ಅವನು ಹತ್ಯೆ ಮಾಡಿದ್ದರಿಂದ ಬ್ರಹ್ಮಹತ್ಯೆ ಪಾಪಕ್ಕೆ ಗುರಿಯಾದನೆ ಎಂದು ಚಿಂತೆಗೆ ಒಳಗಾಗುತ್ತಾರೆ. ಆಗ ರಾಮನ ಸಹಾಯಕ್ಕೆ ಬಂದವರು ಋಷಿಮುನಿಗಳು. ಇಲ್ಲಿಯೇ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಿ ಪ್ರಾರ್ಥಿಸಿ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತಿ ಪಡೆಯಬಹುದು ಎಂದು ಸಲಹೆ ನೀಡುವರು. ಆಗ ಶ್ರೀರಾಮಚಂದ್ರ ಋಷಿಮುನಿಗಳ ಮಾತುಗಳನ್ನು ಮನ್ನಿಸಿ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿಂದ ಒಂದು ಶಿವಲಿಂಗವನ್ನು ತರಲು ಹನುಮಂತನಿಗೆ ಆಜ್ಞಾಪಿಸುವನು. ಆಗ ಹನುಮಂತನು ಕೈಲಾಸ ಪರ್ವತಕ್ಕೆ ತೆರಳಿ ಶಿವನ ದರ್ಶನ ಪಡೆಯಲು ಕಾದು ಕುಳಿತು ಅಲ್ಲೇ ತಪಸ್ಸಿಗೆ ತೊಡಗುವನು. ಕೆಲಕಾಲದ ನಂತರ ಶಿವನ ದರ್ಶನ ಪಡೆದು ಹನುಮಂತನು ಶಿವಲಿಂಗವನ್ನು ತೆಗೆದುಕೊಂಡು ಮರಳಿದನು. ಆದರೆ ಅಷ್ಟರಲ್ಲಿ ಮುಹೂರ್ತವು ಕಳೆದು ಹೋಗುವ ಕಾರಣದಿಂದ ಸೀತಾಮಾತೆಯಿಂದ ಅಲ್ಲೇ ಇರುವ ಮರಳಿನಿಂದ ಒಂದು ಶಿವಲಿಂಗವನ್ನು ತಯಾರಿಸಿ ಆ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಾ ಕಾರ್ಯಗಳು ಮುಗಿದು ಹೋಗಿದ್ದವು. ಈ ಬೆಳವಣಿಗೆ ನೋಡಿದ ಹನುಮಂತನಿಗೆ ದುಃಖವಾಗುವುದು. ಆಗ ಶ್ರೀರಾಮಚಂದ್ರ ಹನುಮಂತನನ್ನು ಸಮಾಧಾನಪಡಿಸುತ್ತಾ ಶಿವಲಿಂಗ ಸ್ಥಾಪನೆಗೆ ಕಾರಣವೇನು ಎಂದು ಹೇಳುವನು. ಆದರೆ ಹನುಮಂತ ಸಮಾಧಾನಗೊಳ್ಳುವುದಿಲ್ಲ. ಆಗ ಶ್ರೀರಾಮಚಂದ್ರರು, ನಿನ್ನ ದುಃಖ ನೋಡಲಾಗುತ್ತಿಲ್ಲ, ಹಾಗಾಗಿ ಈಗಾಗಲೇ ಸ್ಥಾಪಿತವಾಗಿರುವಂತಹ ಈ ಶಿವಲಿಂಗವನ್ನ ಕಿತ್ತು ನೀನು ತಂದಿರುವ ಶಿವಲಿಂಗವನ್ನು ಅಲ್ಲಿಯೇ ಇಡು ಎಂದು ಹೇಳುವರು. ಆಗ ಹನುಮಂತ ಖುಷಿಗೊಂಡು ಈಗಾಗಲೇ ಸ್ಥಾಪಿಸಿ ಪೂಜಿಸಿದ್ದ ಶಿವಲಿಂಗವನ್ನು ಕಿತ್ತುವ ಪ್ರಯತ್ನ ಮಾಡುವ. ಆಗ ಆ ಶಿವಲಿಂಗದ ಶಕ್ತಿಯಿಂದ ಹನುಮಂತನು ಎಷ್ಟೇ ಪ್ರಯತ್ನ ಮಾಡಿದರೂ ಅಲುಗಾಡುವುದಿಲ್ಲ. ಆಗ ಹನುಮಂತ ತನ್ನ ಬಾಲವನ್ನೇ ಆ ಶಿವಲಿಂಗಕ್ಕೆ ಸುತ್ತಿ ಅದನ್ನು ಎತ್ತಲು ಪ್ರಯತ್ನ ಮಾಡಿದಾಗ ಹನುಮಂತನೇ 1 ಯೋಜನೆ ದೂರಕ್ಕೆ ಎಸೆಯಲ್ಪಡುವನು. ಅದರಿಂದ ಹನುಮಂತನು ಮೂರ್ಛೆ ಹೋಗುವನು. ಶರೀರದಿಂದ ರಕ್ತ ಹರಿಯತೊಡಗುವುದು. ಆಗ ಸೀತಾದೇವಿ ಮಗನಿಗಿಂತಲೂ ಹೆಚ್ಚು ಪ್ರಿಯನಾದ ಹನುಮಂತನ ಶರೀರದ ಮೇಲೆ ದುಃಖದಿಂದ ಕೈ ಸವರುವನು. ಆಗ ಹನುಮಂತ ಮೂರ್ಛೆಯಿಂದ ಚೇತರಿಕೆ ಹೊಂದಿ ಕಣ್ಣು ಬಿಟ್ಟಾಗ ಶ್ರೀರಾಮನೇ ಹನುಮಂತನ ಕಣ್ಣಿಗೆ ಬ್ರಹ್ಮದೇವನ ರೂಪದಲ್ಲಿ ಕಾಣುವನು. ಶ್ರೀಶಂಕರನ ಮಹಿಮೆಯನ್ನು ಹೇಳಿ ಎಚ್ಚರಿಸುವನು. ನಂತರ ಕೈಲಾಸ ಪರ್ವತದಿಂದ ತಂದಿರುವ ಶಿವಲಿಂಗವನ್ನು ಮೊದಲು ಸ್ಥಾಪಿಸಿದ ಶಿವಲಿಂಗದ ಪಕ್ಕದಲ್ಲೇ ಸ್ಥಾಪಿಸಿ ಪೂಜಿಸಲಾಗುವುದು. ಈ ವಿಚಾರವನ್ನು ಸ್ಕಂದ ಪುರಾಣದಲ್ಲಿ ಸವಿಸ್ತಾರವಾಗಿ ವರ್ಣಿಸಲಾಗಿದೆ. ಸ್ನೇಹಿತರೆ, ಹೀಗೆ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗದ ಸ್ಥಾಪನೆಯಾಗುತ್ತದೆ. ರಾಮನು ಸ್ಥಾಪಿಸಿದ್ದರಿಂದ ರಾಮೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಸಿಕೊಳ್ಳುತ್ತದೆ ಮತ್ತು ರಾಮ ಸೇತುವಿನ ಹತ್ತಿರವಿರುವ ಕಾರಣ ಶ್ರೀ ಸೇತುಬಂಧ ರಾಮೇಶ್ವರ ಜ್ಯೋತಿರ್ಲಿಂಗವೆಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಸಂಚಿಕೆ ತಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಅಂತ ಕೇಳುತ್ತಾ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. ಧರ್ಮಪೀಠ